ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ಜಾಲಪ್ಪ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಿಂದ ನೂತನವಾಗಿ ಕಾನೂನು ಕಾಲೇಜನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ಆರ್.ಎಲ್. ಜಾಲಪ್ಪ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾದ ಜಿ.ಎಚ್. ನಾಗರಾಜರವರು ತಿಳಿಸಿದ್ದಾರೆ. ಜಾಲಪ್ಪ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಜಿ ಹನುಮಂತರಾಜು, ಡಾಕ್ಟರ್ ವೆಂಗಮ್ಮ, ರಾಜೇಶ್, ಡಾಕ್ಟರ್ ಪ್ರಸಾದ್, ಡಾಕ್ಟರ್ ಲಕ್ಷ್ಮಣ್ ಮತ್ತಿತರ ಅನೇಕ ಪ್ರಮುಖರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಖ್ಯಾತಿ ಬಂದಿದೆ. ನಿಮಗೆಲ್ಲ ಗೊತ್ತೇ ಇದೆ, ರೀಸೆಂಟ್ ಆಗಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಅಲ್ಲದೆ ನಮ್ಮ ಆಸ್ಪತ್ರೆಗೆ ಅಂತಾರಾಷ್ಟ್ರೀಯದ್ದು ಬಂದಿದೆ, ರಾಷ್ಟ್ರೀಯ ಪ್ರಶಸ್ತಿ ಎರಡೂ ನಮ್ಗೆ ಬರಬೇಕಾದ್ರೆ ಇವತ್ತು ಸುಮಾರು 800 ಮೇಲ್ಪಟ್ಟು ಹತ್ತತ್ರ 900 ಮೇಲ್ ಕ್ರಾಸ್ ಆಗಿದ್ದೀವಿ ನಮ್ಮ ಇನ್ಪೇಷಂಟ್ಸ್. ಯಾಕೆಂತಂದ್ರೆ ಇದು ಸಾಧನೆ. ಸುಮಾರು 900 ಜನಕ್ಕೆ ಪೇಷಂಟ್ಸ್ ನಾವು ಸುಧಾರಿಸಬೇಕು, ಎಲ್ಲ ವಿಧದಲ್ಲಿ ಮಾಡಬೇಕು ಅಂತಂದ್ರೆ ಲಾ ಕಾಲೇಜ್ದು ಒಂದು ಉತ್ಸಾಹ ಸ್ಥಿತಿಯಲ್ಲಿ ಒಳ್ಳೆ ಇದು ಮಾಡಬೇಕು ಅಂತಂದ್ರೆ ಸುಮಾರು ಕೋಟಿಗಳ ಗಟ್ಟಲೆ ಆಗ್ತದೆ. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕೆಲವು ಏನೇನು ಬೇಕು ಮೂಲಭೂತ ಸೌಕರ್ಯಗಳನ್ನ ಪ್ರಾರಂಭಿಕವಾಗಿ ಏನೇನು ಬೇಕೋ ಪ್ರತಿಯೊಂದು ಮಾಡಿದ ಮೇಲೆನೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಪರಿಶೀಲನೆ ಮಾಡಿ ಇಲ್ಲಿಂದ ಎಲ್ಲ ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲದೆ ಕೇಂದ್ರದ ಸರ್ಕಾರದಲ್ಲೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದಕ್ಕೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅನುಮೋದನೆಯನ್ನ ರೀಸೆಂಟ್ ಆಗಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ 60 ಸೀಟುಗಳು ಕೊಟ್ಟಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ವಕೀಲರ ವಿಷಯದಲ್ಲಿ ಬಂದಾಗ ನಮ್ಮ ಕೋಲಾರ ಜಿಲ್ಲೆಯವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದವರು, ಹೆಸರನ್ನು ಪಡೆದವರು ಜಾಗ ಇದೆ. ಯಾಕೆ ಹೇಳಿ ಬಯಸ್ತೀನಿ ಅಂತಂದ್ರೆ ವಕೀಲ ವೃತ್ತಿಯಲ್ಲಿ ನಿಷ್ಠೆಯಿಂದ ಅಲ್ಲದೆ ಬಹಳಷ್ಟು ಖ್ಯಾತಿಯನ್ನು ಪಡೆದಂತ ವಕೀಲರು ನಮ್ಮ ಜಿಲ್ಲೆಯಲ್ಲಿ ಉದ್ಭವಿಸಿದ್ದಾರೆ. ಕೆಲವು ಸೀನಿಯರ್ ವಕೀಲರನ್ನೆಲ್ಲ ಮಾತಾಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಅವರು ಬಂದು ಈ ಕಲಿಯುವಂತ ಹೊಸದಾಗಿ ಬರುವಂತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡೋದಲ್ಲದೆ ಅವರು ಬೋಧನಾ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೆಲವು ಹಿರಿಯ ವಕೀಲರ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ. PUC ಆದ್ಮೇಲೆ 5 ವರ್ಷ ಇದು ಡಿಗ್ರಿ ಕೋರ್ಸ್ ಇದು. ಯಾಕೆಂತಂದ್ರೆ ಮುಂಚೆ ಬರೀ LLB ಬರೀ ಲಾಯರ್ ಮಾತ್ರ ಏನೋ ಈ ಕ್ರಿಮಿನಲ್ ಕೇಸು, ಸಿವಿಲ್ ಕೇಸು ಹೋರಾಡುವಂತ ವ್ಯವಸ್ಥೆ ಇತ್ತು. ಈಗ ಆತರ ಇಲ್ಲ. ಕಾರ್ಪೊರೇಟ್ ನಲ್ಲಿ LLB ಅವರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳಿದೆ. ಇವತ್ತು ಪ್ರತಿಯೊಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ LLB ಆದಂತವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ವ್ಯವಸ್ಥೆ ಆಗಿದೆ. ಈ ನಮ್ಮ ಸುತ್ತಮುತ್ತಲು ಎಲ್ಲರಿಗೂ ಅದು ಅನುಕೂಲ ಆಗುತ್ತೆ. ಅದರ ಉದ್ದೇಶದಿಂದ ಪ್ರತಿಯೊಂದು ಅವ್ರು ಮಾಡಿದ ತಕ್ಷಣ ಉದ್ಯೋಗ ಸಿಗುವಂತ ಅಲೈಡ್ ಹೆಲ್ತ್ ಸೆಂಟರ್ ಅಲ್ಲಿ ಅವಕಾಶ ಇದೆ. ಅಷ್ಟೇ ಅಲ್ಲದೆ ವಿದೇಶಗಳಿಗೆ ಹೋಗುವಂತ ಅವಕಾಶನೂ ಇದೆ. ಅಲೈಡ್ ಹೆಲ್ತ್ ಇಮಿಡಿಯೇಟ್ ಆಗಿ ಕೆಲಸ ಸಿಗುತ್ತೆ. ತಮ್ಮವರೆಲ್ಲ ಇದನ್ನ ಉಪಯೋಗ ಪಡ್ಕೋಬಹುದು. ಈ ಸುತ್ತಮುತ್ತ ಇರೋರೆಲ್ಲ ಉಪಯೋಗ ಪಟ್ರೆ ವಿದೇಶಗಳಿಗೆ ಹೋಗ್ಬೋದು. ವಿದೇಶಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಇವಾಗ ಗೊತ್ತೇ ಇದೆ ನಿಮಗೆ, ಫಾರ್ಮಸಿ ಒಂದಾಗಿದೆ. ಯಾಕೆಂತಂದ್ರೆ ಹೆಲ್ತ್ ನಲ್ಲಿ ಫಾರ್ಮಸಿ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ಮಸಿನೂ ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದಕ್ಕೂ ಬಹಳಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನರ್ಸಿಂಗು ಗೊತ್ತೇ ಇದೆ. ನರ್ಸಿಂಗ್ ಈಗ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ನರ್ಸ್ಗಳ ಕೊರತೆ ಬಹಳಷ್ಟಿದೆ. ಅದನ್ನ ನೀಗಿಸಬೇಕು ಅನ್ನೋ ಉದ್ದೇಶದಿಂದ ನಾವು 100 ಇದ್ದದನ್ನ 200 ಮಾಡಿದೀವಿ. ನಮ್ಮ ಸರ್ಕಾರನೂ ಅದಕ್ಕೆ ಅನುಮೋದನೆ ಕೊಟ್ಟಿದೆ. ನ್ಯಾಷನಲ್ ನರ್ಸಿಂಗ್ ಕೌನ್ಸಿಲ್ ಅವರು ಅದಕ್ಕೆ ಅನುಮೋದನೆ ಕೊಡ್ತಾರೆ. ಈ ತರ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ಜನ ನರ್ಸಿಂಗ್ ನಲ್ಲಿ ಬಹಳಷ್ಟು ಜನ ನಮ್ಮವ್ರು ಯಾರು ಬರೋದೇ ಇಲ್ಲ. ನಮ್ಮ ಜಿಲ್ಲೆಯವರಾಗ್ಲಿ ಸುತ್ತಮುತ್ತಲು ಅಕ್ಕಪಕ್ಕದವರಾಗ್ಲಿ ಯಾರು ಬರ್ತಾನೆ ಇಲ್ಲ. ಬಹಳ ಕಡಿಮೆ. 200 ಜನದಲ್ಲಿ ಒಂದು 10% ಬರಲ್ಲ. ಎಲ್ಲ ಬೇರೆ ಕಡೆಯವರು, ಇಲ್ದ್ರೆ ಕೇರಳದವ್ರು ಬರ್ತಾರೆ, ಇಲ್ದ್ರೆ ಒರಿಸ್ಸಾ ಕಡೆಯವರು, ತಮಿಳುನಾಡು ಕಡೆಯವರು. ನಿಜವಾಗೂ ಯಾಕೆಂದ್ರೆ ವೈದ್ಯ ವೃತ್ತಿಯಲ್ಲಿ ಡಾಕ್ಟರ್ಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಇರೋದು ನರ್ಸ್ಗಳು. ಖಂಡಿತ ನಾವು ಲಂಡನ್ ಹೋದಾಗ ಅವರೆಲ್ಲ ಹೇಳ್ತಾ ಇದ್ರು, ಅಲ್ಲೂ ಅಷ್ಟೇ ಇಡೀ ಇಂಡಿಯಾ ದೇಶದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಗಳಲ್ಲಿ ವೈದ್ಯರಾಗಿದ್ದಾರೆ. ಇದ್ರ ಜೊತೆಯಲ್ಲಿ ನಾವು ಇನ್ನ ಹೆಚ್ಚಿನ ಸೇವೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವಾಗ ಕ್ಯಾನ್ಸರ್ ಯೂನಿಟ್ ಒಂದು ಮಾಡ್ತಾ ಇದ್ವಿ. ಅದಕ್ಕೆ ಸುಮಾರು ಒಂದು 25-30 ಕೋಟಿ ವ್ಯಯ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಅದನ್ನ ಎಲ್ಲ ಸಂಪೂರ್ಣವಾದ ಎಲ್ಲ ಇವಾಗ ಪೆಟ್ ಸ್ಕ್ಯಾನ್ ಒಂದು ಬಿಟ್ಟು ಏನೇನು ಬೇಕೋ ಪ್ರತಿಯೊಂದು ತಗೊಂಡಿದ್ದೀವಿ. ಪೆಟ್ ಸ್ಕ್ಯಾನ್ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದೂ ಅಷ್ಟೇ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಇದು ಪೆಟ್ ಸ್ಕ್ಯಾನ್ ಇರೋದು ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲೂ ಇಲ್ಲ. ಬೆಂಗಳೂರಲ್ಲಿ ಬಿಟ್ರೆ ತಿರುಪತಿ, ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯ ಪಟ್ಟಣಗಳಲ್ಲಿ ಬಿಟ್ರೆ ಬೆಂಗಳೂರು ಅಂತ ಜಾಗದಲ್ಲಿ ಬಿಟ್ರೆ ಎಲ್ಲೂ ಇಲ್ಲ. ಪೆಟ್ ಸ್ಕ್ಯಾನ್ ಕ್ಯಾನ್ಸರ್ ಸಂಬಂಧಪಟ್ಟಿರೋದು. ಮುಂಚೆ ನಮ್ಮ ಹತ್ರ ಕೋಬಾಲ್ಟು ಇದೆ.
ಅದು ಕೋಬಾಲ್ಟ್ ಯೂನಿಟ್ ಇದೆ, ಅದು ಕೋಟಿಗಟ್ಟಲೆ ಆಗ್ತದೆ. ಅದ್ರ ಸೋರ್ಸೇ 1.5 ಕೋಟಿ. ಆದ್ರೆ ಅದಕ್ಕಿಂತ ಹೆಚ್ಚಿನ ಅಡ್ವಾನ್ಸ್ ಆಗಿರುವಂತದ್ದು ಇವಾಗ ಲೀನಿಯರ್ ಎಕ್ಸಿಲೇಟರ್ ಅದು ತಗೊಳ್ತಾ ಇದ್ವಿ. ಅದರದ್ದು ಅದಕ್ಕೆ ನಮ್ಮ ಹೆಮ್ಮೆ ಪಡ್ಬೇಕು. ಮಾಲೂರಲ್ಲಿ ಅದು ಫ್ಯಾಕ್ಟ್ರಿ ನಾಲೂರಲ್ಲೇ ಇದೆ. ಮೇಡ್ ಇನ್ ಇಂಡಿಯಾ, ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಕಳಿಸ್ತಾ ಇದ್ದಾರೆ. ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ 13.5 ಕೋಟಿ 14 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟು ನಾವು ಅದನ್ನು ಪರ್ಚೇಸ್ ಮಾಡಿದ್ದೀವಿ. ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಶಾರ್ಟ್ಲಿ. ಅದು ನಮ್ಮದಾಗ್ತದೆ. ಇದು ಈ ಸೇವೆ ಎಲ್ಲ ನಮ್ಮ ಸುತ್ತಮುತ್ತ ಜನಗಳಿಗೆ ಸೇರುವಂತದ್ದು. ಈಗೂ ಪ್ರತಿನಿತ್ಯ 120ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ನಮ್ಮ ಆಸ್ಪತ್ರೆ. ನಿಜವಾಗೂ ಖೇದನೀಯವಾದ. ಅವರಿಗೆ ಬಹಳ ಇನ್ನ ಎಷ್ಟು ಜನ ಇದ್ದಾರೋ ತಪಾಸಣೆ ಮಾಡಿ ಸಿಕ್ಕಿಂತಹ ಅವರು 120 ಜನ ಪ್ರತಿನಿತ್ಯ ನಮ್ಮನ್ನು ತಗೋತಾ ಇದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿಕಿತ್ಸೆ ತಪಾಸಣೆ ಇಲ್ದಂಗೆ ಇನ್ನ ಎಷ್ಟು ಜನ ಇದ್ದಾರೋ ಅದಕ್ಕೂ ಒಂದು ನಮ್ಮ ಕೆಲವರಿಗೆಲ್ಲ ನಾವು ಹೇಳ್ತಾ ಇದ್ದೀವಿ, ನಮ್ಮ MS ಅವರಿಗೆ ನೀವೊಂದು ಕ್ಯಾಂಪ್ಗಳನ್ನು ಮಾಡಿ ಸುತ್ತಮುತ್ತಲು ಎಲ್ಲಾ ಜಾಗಗಳಿಗೂ ಹೋಗಿ ಇದ್ದಾರೆ. ಬಹಳ ಬೇಜವಾಬ್ದಾರಿ, ಏನೋ ಅದನ್ನ ಯಾರಲ್ಲೂ ಹೇಳ್ಕೊಳಲ್ಲ. ಕಡೆಗೆ ಅದು ಉಲ್ಬಣ ಆಗಿ ಸ್ಟೇಜ್ ಮೀರೋದ್ಮೇಲೆ ಆಮೇಲೆ ಆಸ್ಪತ್ರೆಗೆ ಬರುವಂತದ್ದು ಹೋಗ್ತಾರೆ. ಕೆಲವು ನರ್ಸಿಂಗ್ ಹೋಮ್ಗಳಲ್ಲೂ ಹೋಗಿ ಅಲ್ಲೂ ಅದನ್ನ ಕ್ಯೂರ್ ಆಗದೆ ಅಲ್ಲೂ ಹಣಕಾಸಿನ ಖರ್ಚು ಮಾಡಿಕೊಂಡು ಆಮೇಲೆ ಇಲ್ಲಿ ಬರುವಂತ ವ್ಯವಸ್ಥೆ ಮಾಡಿ. ಅದರಿಂದ ಅವರಿಗೆಲ್ಲ ಕಡಿಮೆ ದರದಲ್ಲಿ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಬಹಳಷ್ಟು ಇವಾಗ ಫ್ರೀ ಮಾಡಿದ್ವಿ. ಅದರಲ್ಲಿ ಸರ್ಕಾರಾಧ್ಯಕ್ಷರು ಈ ಕ್ಯಾನ್ಸರ್ಗೆ ಬಹಳಷ್ಟು ಒತ್ತು ಕೊಡ್ತಾ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮಲ್ಲಿ ಎಲ್ಲ ಉಚಿತವಾದ ಚಿಕಿತ್ಸೆಗಳಿದೆ, ಅಲ್ಪ ದರಗಳು. ಬೇರೆ ನೀವು ನರ್ಸಿಂಗ್ ಹೋಮ್ಗಳಲ್ಲಿ ಅಲ್ಲಿ ಇಲ್ಲಿ ವಿಚಾರಿಸಿದ್ರೆ ಎಷ್ಟಿದೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಾವೇನು ವೆಚ್ಚಕ್ಕೆ ತಕ್ಕ ರೀತಿಯಲ್ಲಿ ನಾವು ದರಗಳನ್ನು ನಿಗದಿ ಮಾಡಿದ್ದೇವೆ. ಸದುಪಯೋಗ ಪಡಿಸ್ಕೊಳ್ಳಿ. ಏನಾದ್ರೂ ಇದ್ರೆ ಹೇಳಿ, ಬನ್ನಿ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ಬೇರೆಯವ್ರಿಗೂ ಮಾಡಿಸಿ. ನನ್ನ ಕಳಕಳಿಯ ಮನವಿ. ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ನಿರುದ್ಯೋಗ ಸಮಸ್ಯೆಗಳು. ಯಾಕಂದ್ರೆ ಸ್ಥಳೀಯವಾಗಿ ಎಷ್ಟೋ ಕೈಗಾರಿಕೆಗಳಾಗಿದ್ರು ಕೂಡ ಕೌಶಲ್ಯ ತರಬೇತಿ ಇಲ್ಲ ಅಂತ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ. ಅದರ ಕೌಶಲ್ಯ ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಒಳ್ಳೆ ಪ್ರಶ್ನೆ ಕೇಳಿದ್ವಿ ಸ್ವಾಮಿ. ಮಾಡಬೇಕಾದ್ರೆ ಮಿನಿಮಮ್ PUC ಪಾಸ್ ಆಗಿರ್ಬೇಕು, ಮಿನಿಮಮ್ ಮಾರ್ಕ್ಸ್ ಇದ್ರೂ ನಡೆಯುತ್ತೆ ಅಂತ ಅವ್ರಿಗೆ ಉದ್ಯೋಗ ಸಿಗುತ್ತೆ. ಸರ್, ಇವಾಗ ಉದ್ಯೋಗ ಅವಕಾಶ ಬಹಳಷ್ಟಿದೆ, ಎಲ್ಲಿ ಬೇಕಾದ್ರೂ ಉದ್ಯೋಗ ಸಿಗುತ್ತೆ. ನಮ್ಮವ್ರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕೌಶಲ್ಯ ತರಬೇತಿ ಕೊರತೆ. ತರಬೇತಿ ಕೆಲವ್ರಿಗೆ ಮಾತ್ರ ತರಬೇತಿ ಬೇಕು. ಈಗ ಡ್ರೈವರ್ಸ್ಗಳ ಕೊರತೆ ಇದೆ. ಬೇಕಾದಷ್ಟು ಡ್ರೈವರ್ಸ್ಗಳು ಒಳ್ಳೆ ಬುದ್ಧಿವಾದಂತ ಚಾಲಕರು ಸಿಗ್ತಾ ಇಲ್ಲ. ಒಳ್ಳೆ ಸಂಬಳ ಕೊಡ್ತಾರೆ, ಚಾಲಕರು ಸಿಗ್ತಾ ಇಲ್ಲ. ಎಲ್ಲ ಕಡೆನೂ ಸಿಗುವಂತ ವ್ಯವಸ್ಥೆ ಇದೆ. ಅಷ್ಟೇ ಅಲ್ಲ, ಸ್ಕಿಲ್ ಲೇಬರ್ಸ್ಗೆ ಅವ್ರು ಟ್ರೈನಿಂಗ್ ಆಗಿರೋರಿಗೆ ಸರ್ ಇಮಿಡಿಯೇಟ್ ಆಗಿ ಕೆಲಸ ಸಿಗುತ್ತೆ ಸರ್. ITI ಆಗಿರ್ಲಿ, ಡಿಪ್ಲೊಮಾ ಆಗಿರಲಿ, ನಮ್ಮಲ್ಲಿ ಇದೆ ಅಲ್ಲ, ದೊಡ್ಡಬಳ್ಳಾಪುರದಲ್ಲಿ ಇದೆ. ಎಲ್ಲ ಅಲ್ಲಿಂದನೇ ಕರ್ಕೊಂಡು ಹೋಗ್ಬಿಡ್ತಾರೆ. ಅವರೇ ಬಂದು ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಅಂತ ಅವಕಾಶ ಇದೆ, ಸದುಪಯೋಗ ಪಡಿಸಬೇಕು. ಇವತ್ತು ನರ್ಸ್ಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಟೆಕ್ನಿಕಲ್ ಹ್ಯಾಂಡ್ಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ. ನಮ್ಮಲ್ಲೆಲ್ಲ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತೆ. ಅಮೆರಿಕಲ್ಲಿ ಕೂಡ ತುಂಬಾ ಜನ ಈಗ ನಮ್ಮ ಇಂಡಿಯನ್ ಲಾಯರ್ಸ್ ತುಂಬಾ ಜನ ಅಮೆರಿಕದಲ್ಲಿ ಮೆಡಿಕಲ್ ಪ್ರೊಫೆಷನ್ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟೇ ಲಾಗೂ ಅಷ್ಟೇ ಡೆಫಿನೆಟ್ಲಿ ಸರ್ ಹೇಳಿದಂಗೆ ಮೋಸ್ಟ್ ಆಫ್ ದ AS ಆಫೀಸರ್ಸ್ IPS ಆಫೀಸರ್ಸ್ ಕೋಲಾರ ತುಂಬಾ ಜನ ಆಗ್ತಾರೆ. ಆಮೇಲೆ ಇಟ್ ಇಸ್ ಒನ್ ಆಫ್ ಸ್ಟೆಪಿಂಗ್ ಸ್ಟೋನ್ ಫಾರ್ ಟು ಬಿಕಮ್ ತುಂಬಾ ಫ್ಯೂಚರ್ IAS ಅಂಡ್ KS ಆಫೀಸರ್ ಕೂಡ. So most of they can also take up the civil service also. So ಮುಂಚೆ ಅಂದ್ರೆ ಬರೀ ಪ್ರಾಕ್ಟೀಸ್ ಮಾಡೋದ್ರಿಂದ ಲಾಟ್ ಆಫ್ ಸ್ಕೋಪ್ ಇದೆ. ಐ ಥಿಂಕ್ ಇವೆಲ್ಲ ನಾವು ಇಟ್ಕೊಂಡು ನಮ್ಮ ಟ್ರಸ್ಟ್ ಕೋರ್ಸ್ ಶುರು ಮಾಡಬೇಕಂತ ಅದು ಎಕ್ಸ್ಪೋರ್ ಇರೋದಿಲ್ಲ ಅಂತವ್ರಿಗೆ ಏನು ದೇ ನಾಟ್ ಗುಡ್ ನರ್ಸಸ್. ನಮ್ಮದು ಯಾರು ಟ್ರೈನಿಂಗ್ ಆಗ್ತದೆ ಹಾಗೆ ಎಕ್ಸ್ಪೋರ್ ICUs ಮತ್ತೆ ಎಲ್ಲ ಕಂಪ್ಲೀಟ್ ಡಯಾಲಿಸಿಸ್ ಎಲ್ಲದಕ್ಕೆ ಎಕ್ಸ್ಪೋರ್ ಆಗ್ತಾರೆ. ಹಂಗಾಗಿ ವೆರಿ ವೆಲ್ ಟ್ರೈನ್ ಅಂಡ್ ವೆರಿ ವೆಲ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರ್ತದೆ. ನ್ಯಾಚುರಲ್ ಒಳ್ಳೆ ಅದೇ ತರ ನಾವು ಕೂಡ ಲಾ ಕೂಡ ಇಟ್ಸ್ ಎ ನ್ಯೂ ಫಿಟ್ ಫಾರ್ ಅಸ್. ಡೆಫಿನೆಟ್ಲಿ we can assure that we have good staff members and faculty. It should become one of the best, not in Kolar, it should become best. ಒಂದು ಈ ಶತಮಾನೋತ್ಸವ, ಭಾರತ ಜಾಲತಾಣ ಶತಮಾನೋತ್ಸವಕ್ಕೆ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಇದು ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ನಮ್ಮ ಆಸ್ಪತ್ರೆ ಈಗಾಗಲೇ ಇನ್ಸ್ಪೆಕ್ಷನ್ ಆಗಿದೆ. ಈ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಇಲ್ಲೇನೆ ಮಾಡೋದಕ್ಕೆ ನಮಗೆ ಒಂದು ಲೈಸೆನ್ಸ್ ಅನ್ನ ಇನ್ಸ್ಪೆಕ್ಷನ್ ಮುಗಿಸಿದರೆ ಒಂದು ವಾರದೊಳಗಡೆ ಲೈಸೆನ್ಸ್ ಕೂಡ ಸಿಗ್ತದೆ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಯಾಕೆ ಒಂದು ಅತ್ಯುತ್ತಮವಾದ ಸೇವೆ ಅಂದ್ರೆ ಒಂದು ತಿಂಗಳಲ್ಲಿ 1200 ಡಯಾಲಿಸಿಸ್ ಆಗುತ್ತೆ. ಅಷ್ಟು ಜನ ನಮ್ಮ ಪೇಷಂಟ್ಗಳು
ನಮ್ಮ ಜನರಲ್ಲಿ ಈ ಒಂದು ಕಿಡ್ನಿ ಪ್ರಾಬ್ಲಮ್ ಇದೆ. ನಿಮ್ಗೆಲ್ಲರೂ ಗೊತ್ತೇ ಇಲ್ಲ, ಯಾಕಂದ್ರೆ ನಾನಾ ಕಾರಣಗಳಿರ್ತದೆ. ಸಕ್ಕರೆ ಕಾಯಿಲೆಗೆ ಅತಿ ಮುಖ್ಯವಾದ ಕಾರಣ ಒಂದು ಈ ಕಿಡ್ನಿ ಫೇಲ್ಯೂರ್ ಆಗೋದಕ್ಕೆ. ಈ ಒಂದು ಕಿಡ್ನಿ ಫೇಲ್ಯೂರ್ ಆದ್ರೆ ಪ್ರತಿಯೊಬ್ಬ ರೋಗಿ ಒಂದು ವಾರಕ್ಕೆ 3 ಸರಿ ಆದ್ರೂ ಡಯಾಲಿಸಿಸ್ ಮಾಡಿಸ್ಕೋಬೇಕಾಗುತ್ತೆ. ಒಂದು ಸಾರಿಗೆ ಡಯಾಲಿಸಿಸ್ ಆಗ್ಬೇಕಾದ್ರೆ ರಿಯೇಜೆಂಟ್ ಕಾಸ್ಟ್ ಮಿಷಿನ್ದು ಡಾಕ್ಟರ್ ಬಿಟ್ಟು ಬರೀ ರಿಯೇಜೆಂಟ್ ಕಾಸ್ಟ್ 900 ರೂಪಾಯಿ ಆಗುತ್ತೆ. ರಿಯೇಜೆಂಟ್ಸ್ ಅಲ್ಲಿ ನಾವು ಏನು ಸೊಲ್ಯೂಷನ್ ಯೂಸ್ ಮಾಡ್ತೀವಿ ಅದರಲ್ಲಿ. ಸೊ ಹಂಗಾದಾಗ ಏನಾಗುತ್ತೆ ಅಂದ್ರೆ ಪಾಪ ಪೇಷಂಟ್ಗೆ ತುಂಬಾ ಅನಾನುಕೂಲವಾಗುತ್ತೆ. ಇದಕ್ಕೆ ARBK ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ನಾವು ಏನ್ ಹೇಳ್ತೀವಿ ಅದರಲ್ಲಿ ಯಾವುದೋ ಸ್ಕೀಮ್ ಇಲ್ಲ. ನಾವು ಬರ್ದಿದ್ವಿ, ಅವ್ರು ಮುಂದೆ ನೋಡೋಣ ಅಂತ ಹೇಳ್ತಾರೆ. ಇದುವರೆಗೂ ಯಾವುದೇ ಒಂದು ಉಚಿತವಾಗಿ ಗೌರ್ಮೆಂಟ್ ಇಂದ ಅದಕ್ಕೆ ಬರೋದಿಲ್ಲ. ಪೇಷಂಟ್ಸ್ ಅಲ್ಲಿ ಎಷ್ಟೇ ಕನ್ಸಿಡರ್ ಮಾಡಿದ್ರು ಕೂಡ 1000 ರೂಪಾಯಿ ಅವ್ರು ಕಟ್ಟಲೇಬೇಕಾಗುತ್ತೆ, 1200 ರೂಪಾಯಿ ಕಟ್ಟಲೇಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಉಪಯೋಗಿಸ್ತಕ್ಕಂಥ ಸೊಲ್ಯೂಷನ್ ಕಾಸ್ಟೇ ಅಷ್ಟಾಗುತ್ತೆ. ಸೊ ಇಷ್ಟೊಂದೆಲ್ಲ ತೊಂದರೆ ಇರ್ತಕ್ಕಂಥ ರೀತಿ ಇದರಿಂದ ನಮ್ಮ ಒಂದು ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನ ಈ ಒಂದು ಅತಿ ಶೀಘ್ರದಲ್ಲೇನೆ ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಇನ್ನೊಂದು ಅತ್ಯಂತ ಮುಖ್ಯವಾಗಿ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಲಿವರ್ ಸಂಬಂಧಿತ ಕಾಯಿಲೆಗಳಿಂದ ತುಂಬಾ ಜನ ನಡೀತಾ ಇದ್ದಾರೆ. ಅದಕ್ಕೆ ಅತಿ ಮುಖ್ಯವಾಗಿ ಮದ್ಯಪಾನನೇ ಇರಬೇಕು. ಯಾಕಂದ್ರೆ ಸಿರೋಸಿಸ್ ಆಫ್ ಲಿವರ್ ಅಂತ ಆಗುತ್ತೆ. ಇವರು ಅಷ್ಟೇ ಕೊನೆ ವಯಸ್ಸಿನಲ್ಲಿ ತುಂಬಾ ಸಫರ್ ಆಗ್ತಾ ಇರ್ತಾರೆ. ಅದಕ್ಕೆ ಕೂಡ ಒಂದು ಆಲ್ರೆಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ನಮ್ಮ ಆಸ್ಪತ್ರೆಯಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆಯಿಂದ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ಆಸ್ಪತ್ರೆ ಈ ಒಂದು ಹೈವೇನಲ್ಲಿದೆ.